ಸೊ ನಿಮ್ಮ ಮನೆಯಲ್ಲಿ ಮಕ್ಕಳು ಏನಾದ್ರು ಇದ್ದಾರೆ ಅಂತಂದರೆ ಅವರು ಓದ್ತಾ ಇಲ್ಲ, ಬರಿತಾ ಇಲ್ಲ, ಏನು ಕಾನ್ಸಂಟ್ರೇಟ್ ಮಾಡಲ್ಲ, ಆ ಥರದ್ದೆಲ್ಲ ಇಶ್ಯೂಸ್ ಇದ್ದಾಗ ಕೂಡ ಅವರಿಗೂ ಕೂಡ ಈ ವಾಟರ್ ಟೆಕ್ನಿಕ್ನ ನೀವು ಮಾಡಿಕೊಡ್ಬೋದು. ಸೊ ಅವರಲ್ಲಿ ನೀವು ಏನೇನು ಚೇಂಜಸ್ ತೊಗೊಂಬರಬೇಕು ಅಂತ ಅಂದ್ಕೊಂಡಿದ್ದೀರಾ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿರುವಂಥ ವಾಟರ್ ಟೆಕ್ನಿಕ್ಕು. ಸೊ ಇದಕ್ಕೆ ನಿಮಗೆ ಬೇಕಾಗೋದು ಒಂದು ಗ್ಲಾಸು ಅಥವಾ ಇಲ್ಲ ಅಂತಂದರೆ ಒಂದು ಯಾವುದಾದ್ರೂ ವಾಟರ್ ಬಾಟಲು. ಇವಾಗ ನನ್ನ ಹತ್ರ ಈ ಗಾಜಿನ ಲೋಟ ಇದೆ. ಆದಷ್ಟು ನೋಡಿ ಪ್ಲಾಸ್ಟಿಕ್ ತೊಗೊಳ್ದೇ ಇರೋ ಥರ, ಸ್ಟೀಲು, ಕಾಪರು ಯಾವುದಾದ್ರೂ ಓಕೆ. ನೀವು ಗ್ಲಾಸಲ್ಲಿ ಇಲ್ಲ ಅಂತಂದರೆ ಬಾಟಲಲ್ಲಿ ನೀರು ತುಂಬಿಸಾದ್ಮೇಲೆ ಕೈನಲ್ಲಿಟ್ಕೊಂಡು ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಆಮೇಲಿಂದ ನಿಮಗೆ ಏನು ಚೇಂಜಸ್ ತರಬೇಕಾಗಿದೆ ನಿಮ್ಮ ಲೈಫಲ್ಲಿ ಅದನ್ನೆಲ್ಲ ನೀರಿಗೆ ಹೇಳಿ. ಫಸ್ಟ್ ಸ್ಟಾರ್ಟ್ ಮಾಡುವಾಗ ಥ್ಯಾಂಕ್ ಯು ನೀರು, ಇವತ್ತಿನ ದಿನ ನಾನು ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನನ್ನ ಆಸೆಗಳನ್ನೆಲ್ಲ ನೀನು ಪೂರ್ತಿ ಮಾಡಿದ್ದಕ್ಕೆ ಅಂತ. ಯಾಕೆ ನೀರನ್ನು ನಾವು ತಗೊಳ್ತೀವಿ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ 70% ನೀರೇ ತುಂಬಿಕೊಂಡಿದೆ. ಸೊ ನೀರಿನಲ್ಲಿ ಯಾವಾಗಲೂ ಮೆಮೊರಿ ಪವರ್ ಇರುತ್ತೆ. ಸೊ ಆದ್ದರಿಂದ ನಾವು ನೀರಿಗೆ ಏನು ಹೇಳಿಬಿಟ್ಟು ಕುಡಿತೀವಿ, ಸೊ ನಮ್ಮ ಒಳಗಡೆ ಇಂಟರ್ನಲ್ಲಿ ಆ ನೀರು ಮೆಮೊರಿ ಪವರ್ ಇರೋದ್ರಿಂದ ಚೇಂಜ್ ಮಾಡ್ತಾ ಹೋಗುತ್ತೆ. ಸೊ ಆಮೇಲೆ ನಾವು ಏನು ಅಂದ್ಕೊಂಡಿರ್ತೀವಿ, ನಮ್ಮಲ್ಲಿ ಏನೇನು ಚೇಂಜಸ್ ತರಬೇಕು ಅಂತ ಅಂದ್ಕೊಂಡಿರ್ತೀವಿ, ಅದು ಸ್ಲೋ ಆಗಿ ಚೇಂಜಸ್ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ನೀರು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮ್ಯಾನಿಫೆಸ್ಟಿಂಗ್ ಟೆಕ್ನಿಕ್ ಮಾಡುವಾಗ. ಸೊ ಈ ನೀರಿಗೆ ನಿಮಗೆ ಏನು ಬೇಕಾಗಿದೆಯೋ ಆ ಆಸೆಗಳನ್ನೆಲ್ಲ ಹೇಳಿ. ಇವಾಗ ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಥ್ಯಾಂಕ್ ಯು ನೀರು, ನನಗೆ ಇಷ್ಟು ಒಳ್ಳೆ ಜೀವನ ಕೊಟ್ಟಿರೋದಕ್ಕೆ, ನಾನು ತುಂಬ ಹ್ಯಾಪಿಯಾಗಿ, ಜಾಯ್ಫುಲ್ಲಾಗಿ, ಅಬಂಡೆಂಟಾಗಿ, ಸುಖ, ಸಂತೋಷ, ನೆಮ್ಮದಿಯಿಂದ ನನ್ನ ಜೀವನನ ನಡೆಸ್ತಾ ಇದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್, ಇಷ್ಟು ಒಳ್ಳೆ ಜೀವನ ಕೊಟ್ಟಿರೋದಕ್ಕೆ ಐ ಆಮ್ ಸೋ ಗ್ರೇಟ್ಫುಲ್. ಇಟ್ ಈಸ್ ಡನ್ ಅಂತ ಹೇಳಿಬಿಟ್ಟು ಆಮೇಲಿಂದ 1 ನಿಮಿಷ ನೀವು ವಿಜುವಲೈಸ್ ಮಾಡಿ. ನಿಮ್ಮ ಜೀವನದಲ್ಲಿ ನೀವು ಏನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ನಿಮ್ಮ ಹತ್ರ ಇದೆ, ಆಲ್ರೆಡಿ ನೀವು ಆ ಜೀವನನ ನಡೆಸ್ತಾ ಇದ್ದೀರಾ ಅಂತ. ಆಮೇಲೆ ಹಾಫ್ ನೀರನ್ನು ಕುಡೀರಿ, ಆಯಿತಾ. ಈ ಆ್ಯಕ್ಟಿವಿಟಿನ ನೀವು ಇಡೀ ದಿನದಲ್ಲಿ ಯಾವಾಗ ಬೇಕಾದರೂ ಮಾಡ್ಬೋದು. ಯಾವಾಗ ಮಾಡಿದ್ರೂ ಕೂಡ ಹಾಫ್ ನೀರನ್ನು ಕುಡೀರಿ. ಕುಡಿದ್ಬಿಟ್ಟು ಆಮೇಲೆ ಮುಚ್ಚಿಟ್ಬಿಡಿ. ಆಮೇಲಿಂದ ನೀವು ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದೇಳ್ತೀರಲ್ವ, ಎದ್ದಿದ ತಕ್ಷಣವೇ ಯಾವಾಗಲೂ ಅಷ್ಟೇ, ನಾವು ರಾತ್ರಿ ಮಲ್ಕೊಳ್ಳುವಾಗ ಏನು ಅಫರ್ಮೇಷನ್ಸ್ ಹೇಳ್ಕೊಂಡಿರ್ತೀವಿ ಅಥವಾ ಏನು ಥಾಟ್ಸ್ ತೊಗೊಂಡು ಬಂದಿರ್ತೀವಿ, ಅದು ರಾತ್ರಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ವರ್ಕ್ ಮಾಡ್ತಾ ಇರುತ್ತಲ್ಲ, ಆವಾಗ ಸಬ್ಕಾನ್ಷಿಯಸ್ ಮೈಂಡು ಅದಕ್ಕೆ ಬೇಕಾಗೋ ಥರ ಆ್ಯಕ್ಷನ್ ತೊಗೊಳಕ್ಕೆ ಶುರು ಮಾಡುತ್ತೆ. ಸೊ ನಿಮ್ಮ ಡಿಸೈರ್ಸಿಗೆ ಬೇಕಾಗೋ ಥರ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಅದಕ್ಕೆ ಬೇಕಾಗೋ ಥರ ಜನಗಳು, ರಿಸೋರ್ಸಸ್ಸು ಅದನ್ನೆಲ್ಲ ಹುಡುಕಿ ತಂದು ಕೊಡೋಕ್ಕೆ ರೆಡಿ ಮಾಡ್ತಾ ಇರುತ್ತೆ. ಸೊ ಅದರಿಂದ ರಾತ್ರಿ ಮಲ್ಕೊಳ್ಳೋಕ್ಕೆ ಮುಂಚೆ ನಮ್ಮ ಥಾಟ್ಸ್ ಕಡೆ ತುಂಬ ಗಮನ ಕೊಡಬೇಕು, ಏನು ಯೋಚನೆ ಮಾಡಿ ಮಲ್ಕೊತೀವಿ ಅಂತ. ಆಮೇಲೆ ಬೆಳಗ್ಗೆ ಎದ್ದಿದ ತಕ್ಷಣವೂ ಅಷ್ಟೇ, ಆ ವಿಂಡೋದಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ತುಂಬ ರಿಸೆಪ್ಟಿವ್ ಆಗಿರುತ್ತೆ. 2 ಟೈಮ್ಸು ರಾತ್ರಿ ಮಲ್ಕೊಳ್ಳೋಕ್ಕೆ ಇನ್ನೇನು ನಿದ್ದೆ ಬರ್ತಾಯಿದೆ ಅನ್ನುವಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ತುಂಬ ರಿಸೆಪ್ಟಿವ್ ಆಗಿರುತ್ತೆ. ಆಮೇಲೆ ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಅಷ್ಟೇ ರಿಸೆಪ್ಟಿವ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ನಾವು ಏನು ಅಫರ್ಮೇಷನ್ಸ್ ಹೇಳ್ತೀವಿ, ಏನು ಡಿಕ್ಲೇರ್ ಮಾಡ್ತೀವಿ ಯೂನಿವರ್ಸ್ಗೆ, ಎಲ್ಲನೂ ನಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಟ್ರೈ ಮಾಡಿ ನೋಡಿ. ಇನ್ನು ಹಾಫ್ ಉಳಿದಿರತ್ತಲ್ಲ, ಸೊ ಬೆಳಗ್ಗೆ ಎದ್ದಿದ ತಕ್ಷಣವೇ ನೀವು ತಿರ್ಗಾ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ನೀರು, ನಾನು ಇಷ್ಟು ಒಳ್ಳೆ ಜೀವನನ ನಡೆಸ್ತಾ ಇದ್ದೀನಿ ಅಂತ ಹೇಳಿ ನಿಮ್ಮ ಅಫರ್ಮೇಷನ್ಸ್ ಏನಿದೆ, ಏನು ಬೇಕಾದರೂ ನೀವು ಹೇಳ್ಬೋದು. ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂತಂದರೆ ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ ಅಂತ ಹೇಳ್ಬೋದು. ಅಥವಾ ನಿಮಗೆ ಎಜುಕೇಷನಲ್ಲಿ ತುಂಬ ಚೆನ್ನಾಗಿ ಮೆಮೊರಿ ಪವರ್ ಇರಬೇಕು, ಫೋಕಸ್ ಮಾಡೋದಿರಬೇಕು ಅಂದಾಗ ನಾನು ತುಂಬ ಫೋಕಸ್ ಮಾಡ್ತಾಯಿದ್ದೀನಿ, ನನಗೆ ಮೆಮೊರಿ ಪವರ್ ಚೆನ್ನಾಗಿದೆ ಅಂತ ಹೇಳಿ ಅದನ್ನು ಹೇಳ್ಬೋದು. ಏನು ಬೇಕಾದರೂ ನೀವು ಆ ನೀರಿಗೆ ಹೇಳ್ಬೋದು. ಸೊ ಬೆಳಗ್ಗೆ ನೀವು ಎದ್ದಾಗ ಆ ನೀರಿಗೆ ತಿರ್ಗಾ ಥ್ಯಾಂಕ್ ಯು ಹೇಳಿಬಿಟ್ಟು ಆಮೇಲೆ ಇನ್ನು ಅರ್ಧ ನೀರಿರುತ್ತಲ್ಲ ಅದನ್ನು ಕುಡಿದ್ಬಿಡಿ ನೀವು, ಅಷ್ಟೇ. ಸೊ ಇದನ್ನು ನೀವು 21 ದಿನ ಮಾಡಬೇಕು. ಸೊ ಯಾವಾಗಲೂ ಅಷ್ಟೇ, ಯಾವುದಾದ್ರೂ ಒಂದು ಹೊಸ ಹ್ಯಾಬಿಟ್ ಬಳಸ್ಕೋತೀವಿ ಅಂತ ಅಂದಾಗ ಅದು 21 ಡೇಸು, 60 ಡೇಸು, ಇಲ್ಲ 90 ಡೇಸು ಬೇಕಾಗುತ್ತೆ. ಸೊ 21 ಡೇಸ್ ಆದಾಗ ಏನಾಗುತ್ತೆ, ಹ್ಯಾಬಿಟ್ಟು ಬೆಳೀತಾ ಹೋಗುತ್ತೆ. ಸೊ 60 ಡೇಸ್ ನೀವು ಮಾಡಿದ್ರೆ ಅದು ಹ್ಯಾಬಿಟ್ ಪಕ್ಕಾ ಆಗೋಗುತ್ತೆ.
90 ಡೇಸ್ ಮಾಡಿದ್ರೆ ಇಡೀ ಲೈಫಲ್ಲಿ ನೀವು ಆ ಹ್ಯಾಬಿಟನ್ನು ಮರೆಯೋದೇ ಇಲ್ಲ. ಸೊ ಹೇಗೆ ನಾವು ಉಸಿರಾಡ್ತೀವಿ ಅದೇ ಥರನೇ ಆ ಹ್ಯಾಬಿಟ್ನು ಕೂಡ ನಾವು ಕಲ್ಟಿವೇಟ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಅದರಿಂದ ಈ ಟೆಕ್ನಿಕನ್ನು 21 ಡೇಸ್ ಮಾಡಿ ಮರೀದ ಹಾಗೆ ಆಮೇಲಿಂದ ನೀವೇ ನೋಡ್ತೀರಾ ನಿಮ್ಮೊಳಗೆ ಎಷ್ಟೊಂದು ಚೇಂಜಸ್ ಆಗುತ್ತೆ. ಆಮೇಲೆ ನಿಮ್ಮ ಹೊರಗಿನ ಜಗತ್ತಲ್ಲೂ ಕೂಡ ಚೇಂಜಸ್ ಆಗ್ತಾ ಬರುತ್ತೆ. ಸೊ ಇದು ಒಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಾಟರ್ ಟೆಕ್ನಿಕ್ಕು. ಅದೇ ಥರ ಯಾವಾಗ ನೀವು ನೀರು ಕುಡಿತೀರಾ ಆ ನೀರು ಕುಡಿಯೋ ಟೈಮಲ್ಲಿ ಎಲ್ಲನೂ ಥ್ಯಾಂಕ್ ಯು ಯೂನಿವರ್ಸ್, ಇಷ್ಟು ಒಳ್ಳೆ ಜೀವನನ ನನಗೆ ಕೊಟ್ಟಿರೋದಕ್ಕೆ ಅಂತ ಹೇಳ್ಕೊಂಡು ನಿಮಗೇನು ಅಫರ್ಮೇಷನ್ ಬೇಕೋ ಆ ಅಫರ್ಮೇಷನ್ನ ಹೇಳ್ಕೊಂಡು ಕುಡಿತಾ ಬರ್ಬೋದು. ಅದು ಕೂಡ ಅಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಸೊ ನಿಮ್ಮ ಮನೆಯಲ್ಲಿ ಮಕ್ಕಳು ಏನಾದ್ರು ಇದ್ದಾರೆ ಅಂತಂದರೆ ಅವರು ಓದ್ತಾ ಇಲ್ಲ, ಬರಿತಾ ಇಲ್ಲ, ಏನು ಕಾನ್ಸಂಟ್ರೇಟ್ ಮಾಡಲ್ಲ, ಆ ಥರದ್ದೆಲ್ಲ ಇಶ್ಯೂಸ್ ಇದ್ದಾಗ ಕೂಡ ಅವರಿಗೂ ಕೂಡ ಈ ವಾಟರ್ ಟೆಕ್ನಿಕ್ನ ನೀವು ಮಾಡಿಕೊಡ್ಬೋದು. ಸೊ ಅವರಲ್ಲಿ ನೀವು ಏನೇನು ಚೇಂಜಸ್ ತೊಗೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೀರಾ, ಮಕ್ಕಳಿಗೆ ನೀವು ಸ್ಕೂಲಿಗೆಲ್ಲ ನೀರಿನ ಬಾಟ್ಲು ಕಳಿಸ್ತೀರಲ್ಲ, ಸೊ ಆ ನೀರಿಗೂ ಕೂಡ ಅಷ್ಟೇ ಏನೇನು ಅಫರ್ಮೇಷನ್ಸ್ ಬೇಕು, ಅವರಲ್ಲಿ ಏನೇನು ಚೇಂಜಸ್ ತರಬೇಕು ಅಂದ್ಕೊಂಡಿದ್ದೀರಾ. ಬಟ್ ನೆನ್ಪಿಟ್ಕೊಳ್ಳಿ, ಬರೀ ಪಾಸಿಟಿವ್ ಆಗಿರೋದನ್ನು ಮಾತ್ರ ಹೇಳಿ. ಯಾಕಂದರೆ ನೆಗೆಟಿವ್ ಏನಾದ್ರು ನೀವು ಹೇಳಿದ್ರಿ ಅಂದರೆ ವಾಪಸ್ ನೀವು ನೆಗೆಟಿವ್ನ ಅಟ್ರ್ಯಾಕ್ಟ್ ಮಾಡ್ತೀರಾ. ಪಾಸಿಟಿವ್ ಏನಾದ್ರು ಹೊರಗೆ ಹಾಕಿದ್ರಿ ಅಂತಂದರೆ ಪಾಸಿಟಿವ್ನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಸೊ ಆದ್ದರಿಂದ ನೀವು ಆದಷ್ಟು ಪಾಸಿಟಿವ್ ಆಗಿ ಹೇಳಿ. ನೀವು ನಿಮ್ಮ ಮಕ್ಕಳಲ್ಲಿ ಏನು ಚೇಂಜಸ್ ತರಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಆ ನೀರಿಗೆ ಹೇಳಿಬಿಟ್ಟು ಥ್ಯಾಂಕ್ ಯು ನನ್ನ ಮಕ್ಕಳಲ್ಲಿ ಇಷ್ಟು ಪಾಸಿಟಿವಿಟಿ ಇದೆ ಅಂತ ಹೇಳಿಬಿಟ್ಟು ನೀವು ಆ ನೀರನ್ನು ಮಕ್ಕಳಿಗೂ ಕೂಡ ಕೊಡ್ಬೋದು. ಅದೇ ರೀತಿ ನೀವು ಅಡುಗೆ ಮಾಡುವಾಗ, ತಿಂಡಿ ಮಾಡುವಾಗ, ಕಾಫಿ ಟೀ ಮಾಡುವಾಗ ಎಲ್ಲದಕ್ಕೂ ನೀವು ಪಾಸಿಟಿವ್ ಅಫರ್ಮೇಷನ್ಸ್ನ ಹೇಳಿಬಿಟ್ಟು ನಮ್ಮ ಮನೆಯಲ್ಲಿರೋರೆಲ್ಲರೂ ಒಳ್ಳೆ ಆರೋಗ್ಯವಾಗಿದ್ದಾರೆ, ಆಯುಷ್ಯವಂತರಾಗಿದ್ದಾರೆ, ಸಂತೋಷವಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ, ಕಾಮಾಗಿದ್ದಾರೆ, ಪೇಷನ್ಸ್ ಆಗಿದ್ದಾರೆ. ಇದೆಲ್ಲನೂ ತುಂಬ ಇಂಪಾರ್ಟೆಂಟ್ ಕ್ವಾಲಿಟೀಸ್ ಅಲ್ವಾ. ಮನೆಯಲ್ಲಿ ಯಾವಾಗಲೂ ಜಗಳ ಆಗ್ತಾ ಇದ್ದರೆ, ಒಂಥರ ಮನಸ್ಸಿಗೆ ಬೇಜಾರಿದ್ದರೆ ಅದೆಲ್ಲ ಒಳ್ಳೆ ಎನ್ವೈರಮೆಂಟ್ ಅಲ್ಲ ಇರೋದಕ್ಕೆ. ಸೊ ಅದರಿಂದ ಈ ಥರದನ್ನೆಲ್ಲ ಹೇಳಿಬಿಟ್ಟು ನೀವು ಅಡುಗೆ ಮಾಡಿ ಅಥವಾ ತಿಂಡಿ ಮಾಡಿ, ಕಾಫಿ ಟೀ ಮಾಡಿ, ಆಮೇಲೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಅದನ್ನು ಊಟ ಮಾಡ್ತಾರಲ್ವ, ಆವಾಗ ಅವರಲ್ಲಿ ಆ ಕ್ವಾಲಿಟೀಸ್ ಎಲ್ಲ ಬರ್ತಾ ಹೋಗುತ್ತೆ. ಸೊ ಇದು ಒಂದು ತುಂಬ ಈಸಿ ಟೆಕ್ನಿಕ್ಕು, ಯಾರು ಬೇಕಾದರೂ ಇದನ್ನು ಯೂಟಿಲೈಸ್ ಮಾಡ್ಕೊಳ್ಬೋದು. ಸೊ ಎವ್ರಿ ಡೇನೂ ಈ ಟೆಕ್ನಿಕನ್ನು ಯೂಟಿಲೈಸ್ ಮಾಡ್ಕೊಳ್ಳಿ ನೀವು. ಆವಾಗ ನೋಡ್ತೀರಾ ನಿಮ್ಮ ಮನೆಯಲ್ಲಿ ಇರೋರು ಕೂಡ ನಿಮ್ಮ ಜೊತೆಗೆ ಅವರು ಚೇಂಜ್ ಆಗ್ತಾ ಬರ್ತಾರೆ. ಸೊ ಒಂದು ಹೊಸ ಎನ್ವೈರಮೆಂಟನ್ನ ನಿಮ್ಮ ಮನೇಲಿ ಕ್ರಿಯೇಟ್ ಮಾಡ್ತೀರಾ ನೀವು. ಸೊ ಎವ್ರಿ ಡೇ ಏನಾದರೂ ಒಂದು ಸೀರಿಯಲ್ ನೋಡಿಕೊಂಡು, ಇಲ್ಲ ಏನೋ ಒಂದು ಜಗಳದ್ದು ಮಾತಾಡಿಕೊಂಡು, ಅಥವಾ ಯಾರ ಜೊತೆನೋ ಗಾಸಿಪ್ ಮಾಡಿಕೊಂಡು ನೀವು ಅಡುಗೆ ಮಾಡ್ತಾಯಿದ್ದೀರಾ, ತಿಂಡಿ ಮಾಡ್ತಾಯಿದ್ದೀರಾ ಅಂತಂದರೆ ಆ ಥರದ್ದೇ ವೈಬ್ಸನ್ನು ನೀವು ನಿಮ್ಮ ಊಟದಲ್ಲಿ, ತಿಂಡಿನಲ್ಲಿ ಹಾಕ್ತಾ ಇರ್ತೀರ. ಸೊ ಅದೇ ಕ್ವಾಲಿಟೀಸ್ನ ನಿಮ್ಮ ಮನೇಲಿ ಇರೋರೆಲ್ಲರಿಗೂ ಕೂಡ ಅದು ಬರ್ತಾ ಇರುತ್ತೆ, ಈವನ್ ನಿಮ್ಮಲ್ಲೂ ಅಷ್ಟೇ. ಆದ್ದರಿಂದ ಆದಷ್ಟು ನೀವು ಅಡುಗೆ ಮಾಡುವಾಗ, ತಿಂಡಿ ಮಾಡುವಾಗ ಸೊ ಈ ಥರ ಗಾಸಿಪ್ ಮಾಡೋದಾಗಲಿ, ಏನೋ ನೆಗೆಟಿವಿಟಿ ಇದ್ದಿರೋಂಥ ಸೀರಿಯಲ್ ನೋಡೋದಾಗಲಿ, ಅಥವಾ ನ್ಯೂಸ್ ಕೇಳ್ತಾ ಇರೋದಾಗಲಿ, ಪಾಸಿಟಿವ್ ಆಗಿರೋ ಅಂಥದ್ದು, ಗುಡ್ ವೈಬ್ಸ್ ತರೋ ಅಂಥದ್ದು. ಸೊ ಆ ಥರ ಅಫರ್ಮೇಷನ್ಸ್ನೆಲ್ಲ ಹೇಳ್ಕೊಂಡು ನೀವು ಅಡುಗೆ ಮಾಡಿದಾಗ, ತಿಂಡಿ ಮಾಡಿದಾಗ ನೀವು ಕಾಮಾಗಿರ್ತೀರ. ಸೊ ನಿಮ್ಮ ಮನೇಲಿರೋರು ಎಲ್ಲರಿಗೂ ಆ ಕ್ವಾಲಿಟಿ ಬರ್ತಾ ಹೋಗುತ್ತೆ. ಸೊ ಆದಷ್ಟು ಟ್ರೈ ಮಾಡಿ ಮನೆಯಲ್ಲಿ ಈ ಥರ ಸಣ್ಣ ಸಣ್ಣ ಟೆಕ್ನಿಕ್ಸ್ಗಳನ್ನೆಲ್ಲ ಎವ್ರಿ ಡೇ ಯೂಸ್ ಮಾಡೋ ಥರ. ಆಮೇಲಿಂದ ನೀವೇ ನೋಡ್ತೀರಾ ನಿಮ್ಮ ಮನೆ ಎನ್ವೈರಮೆಂಟ್ ಎಷ್ಟು ಚೆನ್ನಾಗಿರುತ್ತೆ, ನಿಮ್ಮ ಮನೇಲಿ ಇರೋರೆಲ್ಲ ಎಷ್ಟು ಚೆನ್ನಾಗಿ ಆಗ್ತಾರೆ, ನೀವು ಎಷ್ಟು ಕಾಮಾಗಿರ್ತೀರ, ಎಷ್ಟು ಪೇಷನ್ಸಿಂದ ಇರ್ತೀರ ಅಂತ. ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್.